ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಬಂಧುಗಳೇ, ನಮಸ್ಕಾರ. ಏನೇ ತಪ್ಪಾದ ತಕ್ಷಣ ಪ್ರಶ್ನೆ ಮಾಡಿ ಅದಕ್ಕೆ ಪ್ರತಿಕ್ರಿಯೆ ಕೊಡತಕ್ಕಂತಹ ಗುಣಗಳು ಕೆಲವರಲ್ಲಿ ಸ್ವಾಭಾವಿಕವಾಗಿ ಇರುತ್ತದೆ. ಇದು ಯಾರನ್ನು ನೋಡಿ ಕಲಿಯುವ ವಿದ್ಯೆಯಲ್ಲ ಎಂದು ಹೇಳಬಹುದು. ಹಾಗಂತ ಇಂತಹ ವ್ಯಕ್ತಿಗಳು ಎಲ್ಲವೂ ವಿರೋಧ ಮಾಡಲ್ಲ. ಅಂತಹ ಸ್ವಭಾವದ ವ್ಯಕ್ತಿಯೆಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು. ಇವರಿಗೆ ಅನ್ಯಾಯ ಕಂಡರೆ, ತಪ್ಪು ಮಾಡುತ್ತಾ ಇದ್ದಾರೆ ಅಂದರೆ ತಕ್ಷಣ ಪ್ರಶ್ನೆ ಮಾಡುತ್ತಾರೆ. ಪ್ರತಿಕ್ಷಣ ಪ್ರಶ್ನೆ ಮಾಡಿ ಎಂದು ಹೇಳುತ್ತಲೇ ಏನಾದರೂ ಘಟನೆ ನಡೆದರೆ ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡುವ ಮತ್ತು ಪ್ರಶ್ನೆ ಮಾಡುವಂತಹ ವ್ಯಕ್ತಿಗಳ ಸಾಲಿನಲ್ಲಿ ಇವರು ಇರುತ್ತಾರೆ. ಅವರೇ ಪಿ. ಯೇಸುನಾಥನ್. ಇವರು ಅಂಗವಿಕಲರ ಬಗ್ಗೆ ಅಪಾರ ಅಭಿಮಾನವುಳ್ಳವರು. ಅದಕ್ಕೆ ಒಂದು ವರದಿ ಮಾಡಿ ನಮಗೆ ಕಳುಹಿಸಿ ಹಂಚಿಕೊಂಡಿದ್ದಾರೆ. ಇಂದು ದಿನಾಂಕ 1/2/2026ರಂದು ಬೆಂಗಳೂರಿನ ಸುಬ್ಬಯ್ಯ ಸರ್ಕಲ್ ಹತ್ತಿರದು ಮುಂದೆ ನಂಜಪ್ಪ ಸರ್ಕಲ್ದಿಂದ ಮುಂದೆ ಕೆಆರ್ ಮಾರುಕಟ್ಟೆ ಹೋಗುವಾಗ ಬೆಂಗಳೂರು ನಗರದ ಬಸ್ ಪ್ರಯಾಣ ಮಾಡುವಾಗ ಬಸ್ ನಿರ್ವಾಹಕ ಕಂಡಕ್ಟರ್ ತಕ್ಷಣ ಪಿ. ಯೇಸುನಾಥನ್ ಇವರು ವಿಕಲಚೇತನರಾಗಿದ್ದು 2025 ಡಿಸೆಂಬರ್ ಮುಗಿದ ವಿಕಲಚೇತನರ ರಿಯಾಯಿತಿ ಬಸ್ ಪಾಸ್ ತೋರಿಸಿದ್ದಾರೆ. ಆಗ ಕಂಡಕ್ಟರ್ ಇದು ಹಳೆಯ ಪಾಸಿದೆ, ಟಿಕೆಟ್ ತೆಗೆದುಕೊಳ್ಳುವುದಕ್ಕೆ ಹೇಳಿದ್ದಾರೆ. ಆದರೆ ಹೇಳುವ ದಾಟಿ ಮತ್ತು ಕಂಡಕ್ಟರ್ ವರ್ತನೆ ಸ್ವಲ್ಪ ಬೇರೆಯಾಗಿತ್ತು ಅನ್ನೋದಕ್ಕೆ ಉದಾಹರಣೆಗೆ ಹೇಳಿದ್ದಾರೆ. ಏನೆಂದರೆ, ಟಿಕೆಟ್ ತಗೊಳ್ಳೋ ಎಂದು ಏಕವಚನದಲ್ಲಿ ಅಗೌರವ ತೋರುವ ಹಾಗೆ ಮಾತನಾಡಿದರೆ ಎಂದು ಹೇಳಿದಾಗ ಯುಪಿಐ ಮೂಲಕ ಹಣ ಕೊಟ್ಟು ಟಿಕೆಟ್ ತೆಗೆದುಕೊಂಡಿದ್ದಾರೆ. ಅದೇ ಕ್ಷಣ ಮೇಲಾಧಿಕಾರಿಗಳಿಗೆ ದೂರವಾಣಿ ಮೊಬೈಲ್ ಮೂಲಕ ಫೋನ್ ಮಾಡಿ ಹಳೆ ಪಾಸ್ ಫೆಬ್ರವರಿ 28, 2026ರವರೆಗೆ ನಡೆಯುತ್ತದೆ. ಆದರೆ ಕಂಡಕ್ಟರ್ ಅಗೌರವ ತೋರುವ ಮೂಲಕ ಅವಮಾನ ಮಾಡಿದ್ದಾರೆ ಮತ್ತು ರಿಯಾಯಿತಿ ಬಸ್ ಪಾಸ್ ಕಾಲಮಿತಿ ಇರೋದರಿಂದ ಈ ಕಂಡಕ್ಟರ್ ನನ್ನಿಂದ ಹಣ ತೆಗೆದುಕೊಂಡು ಟಿಕೆಟ್ ಕೊಟ್ಟಿದ್ದಾರೆ ಎಂದು ಹೇಳುವುದಲ್ಲದೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದ ಪಿ. ಯೇಸುನಾಥನ್ ಅವರು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನೀಗ ನಂಜಪ್ಪ ಸರ್ಕಲ್, ನಮ್ಮ ಶಾಂತಿನಗರದ ಹತ್ರ ಐತೆ ನಂಜಪ್ಪ ಸರ್ಕಲಿಂದ KR ಮಾರ್ಕೆಟ್ಗೆ ಬರಬೇಕಾಗಿತ್ತು. ಒಂದು ಸ್ವಲ್ಪ ಐಟಮ್ ತೊಗೊಳ್ಬೇಕು. ಬರೋ ಟೈಮಲ್ಲಿ ಕಂಡಕ್ಟ್ರ್ ದುಡ್ಡು ಕೇಳ್ತಾರೆ. ನಾನು ಈ ಥರ ಪಾಸ್ ತೋರಿಸ್ತೀನಿ. ಪಾಸ್ ತೋರಿಸಿದಾಗ ಅವ್ರೇನು ಹೇಳ್ತಾರೆ, ಡಿಸೆಂಬರ್ 31ಕ್ಕೆ ಮುಗ್ದೋಗೈತೆ ಅಂತಾರೆ. ನಾನು ಹೇಳ್ದಿಲ್ಲ ಸರ್, ಈಗಾಗಲೇ ಎಲ್ಲ ಸುತ್ತೋಲೆಗಳು ಹೊಡಿಸಿರ್ತಾರೆ, ನಿಮ್ಮ ಡಿಪೋಗಳಿಗೆಲ್ಲ ಹೊಡಿಸಿದ್ದಾರೆ, ಮತ್ತು ಮಾನ್ಯ ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಾಗಿ ಆದೇಶ ಹೊರಡಿಸಿ ಈ ಥರ ಎಲ್ಲ ತೊಂದರೆ ಕೊಡಬಾರ್ದು ವಿಕಲಚೇತನರಿಗೆ ಅಂತ ಮಾಡಿದ್ದಾರೆ. ನಿಮಗೆ ಬ್ಯಾನರ್ಗಳೆಲ್ಲ ಎಲ್ಲ ಡಿಪೋ ಮುಂದುಗಡೆನೂ ಮಾಡಿದ್ದಾರೆ ಸರ್, ನಿಮಗೇನು ಗಮನಕ್ಕೆ ಬಂದಿಲ್ವಾ ಅಂತ ಕೇಳ್ತೀನಿ. ನನಗೆಲ್ಲ ಗೊತ್ತು, ಫಸ್ಟು ಟಿಕೆಟ್ ತಗೊಳ್ಳೋ ಅಂತ ಹೇಳ್ತಾರೆ. ನಾನೇನು ಮಾಡ್ತೀನಿ, ನೇರವಾಗಿ ಏನು ಮಾತಾಡೋಂಗಿಲ್ಲ. ಅಂತ ಹೇಳಿದ್ಮೇಲೆ ನಾವು ಸ್ವಲ್ಪ ಗೌರವ ಪಡಬೇಕು. ಯಾಕಂದರೆ ಬಸ್ನಲ್ಲಿ ಪಾಪ ನಮ್ಮ ನಿರ್ವಾಹಕರಿಗೆ ಎಲ್ಲಿ ಮಹಿಳೆಯರು ಇರ್ತಾರೋ ಅವ್ರ ಮೇಲೆ ಅನುಕಂಪ ಜಾಸ್ತಿ. ಮಹಿಳೆಯರು ಜಾಸ್ತಿ ಇದ್ದರೆ ಬಸ್ಸಲ್ಲಿ ಸ್ವಲ್ಪ ಜಾಸ್ತಿ ಅವ್ರಿಗೆ ಸೌಂಡ್ ಬರ್ತದೆ, ಪುರುಷರಿದ್ದರೆ ಬರೋದಿಲ್ಲ. ನಮಗೂ ಸ್ವಲ್ಪ ಗೌರವ ಅಲ್ವಾ, ಅದರಿಂದ ನಾನು ಏನು ಮಾಡ್ತೀನಿ, ನೇರವಾಗಿ ಸ್ಕ್ಯಾನ್ ಮಾಡ್ತೀನಿ. ಎಷ್ಟು ಸರ್ ಟಿಕೆಟ್ ಅಂತ ಕೇಳ್ತೀನಿ. 12 ರೂಪಾಯಿ ಅಂತ ಹೇಳ್ತಾರೆ. ಆದರೆ ನಾನು ಬಂದಿರೋದು ಇಲ್ಲಿ ಟಿಕೆಟ್ ಕೊಟ್ಟಿರೋದು ನಂಜಪ್ಪ ಸರ್ಕಲಿಂದ ನಂಜಪ್ಪ ವೃತ್ತ ಟು KR ಮಾರ್ಕೆಟ್ ಅಂತ ಕೊಟ್ಟವ್ರೆ. ನಾನು ಹತ್ತಿರೋದು ಬಸ್ಸಲ್ಲಿ 2 ಸ್ಟಾಪ್ ಬಿಟ್ಬಿಟ್ಟೆ. ಅಲ್ಲಿ ಹತ್ತಿ ಸುಬ್ಬಯ್ಯ ಸರ್ಕಲ್ ಬಸ್ ಹತ್ತಿದ್ದೀನಿ. ಈಗ ಸುಬ್ಬಯ್ಯ ಸರ್ಕಲಿಂದ KR ಮಾರ್ಕೆಟ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಟಿಕೆಟ್ ನಾನು ತೊಗೊಂಡಿಲ್ಲ ಇದುವರೆಗೂ ಅಲ್ವಾ, ಡಿಪೋ ನಂಬರ್ 15. ಈ ರೀತಿಯಾಗಿ ಕೆಲವು ಜನ ಓದಿಲ್ದೆ, ತಿಳುವಳಿಕೆ ಇಲ್ಲದೆ, ಆದರೆ
ಈಗ ಮಾರ್ಚಿಗೆ ಬಜೆಟ್ ಬರ್ತಾ ಇದೆ, ಅವ್ರದ್ದು ಎಷ್ಟು ವೇತನ ಅಂತ ಬರ್ತದೆ, ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆ ವೇತನನ ಏನಾದರೂ ಬಂದುಬಿಟ್ರೆ ಇವ್ರಿಗೇನಾದರೂ ಸರ್ಕಾರ ಮಾಡಿದ್ರೆ ಅವಾಗ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಎಲ್ಲ BMTC, KSRTC, ಈಶಾನ್ಯ, ವಾಯು 4 ಸಂಸ್ಥೆ ನಿರ್ವಾಹಕರಿಗೆ ಕಿವಿ ನೆಟ್ಟಿಗೆ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ. ನಮಗೆ ಸಂಬಳ ಜಾಸ್ತಿ ಆಯಿತು, ಆಮೇಲೆ ಅವ್ರಿಗೆ ಏನಾದರೂ ಒಂದು ಹೆಚ್ಚಿನ ಸರ್ಕಾರದ ಸವಲತ್ತುಗಳು ಬಂದ್ಬಿಟ್ರೆ ಇದೆಲ್ಲ ಕಿವಿಯೆಲ್ಲ ಹಿಂಗೆ ನೆಟ್ಟಿಗೆ ನಿಂತ್ಕೊಂಡ್ಬಿಡುತ್ತೆ. ಆದರೆ ವಿಕಲಚೇತರ ಡಿಸೆಂಬರ್ ತಿಂಗಳಲ್ಲೇ ನಮ್ಮ ಹತ್ರ ಆದೇಶಗಳಲ್ಲಿ ಎಲ್ಲ ನಿರ್ವಾಹಕರಿಗೆ ತಿಳುವಳಿಕೆ ಇದೆ. ಡಿಪೋ ಮುಂದ್ಗಡೆನೆ ದೊಡ್ಡ ಬ್ಯಾನರ್ ಹಾಕಿರ್ತಾರೆ, ಇದಕ್ಕೆ ತುಂಬ ತರಬೇತಿ ಕೊಟ್ಟಿರ್ತಾರೆ, ವಾಟ್ಸಪ್ಗಳಲ್ಲಿ ಕಳಿಸಿರ್ತಾರೆ. ಕೇಂದ್ರ ಕಚೇರಿ ಮಾನ್ಯ ಶ್ರೀಯುತ ನಿರ್ದೇಶಕರು ಸುತ್ತೋಲೆಗಳು ಹೊಡಿಸಿದ್ದಾರೆ. ವಿಕಲಚೇತನಿಗೆ ಜನವರಿ 1ರಿಂದ ಫೆಬ್ರವರಿ 28 ತನಕ ಹಳೆ ಪಾಸಲ್ಲಿ ಓಡಾಡಲಿ ಅಂತ ಎಲ್ಲ ಸುತ್ತೋಲೆಗಳು ನನ್ನ ಹತ್ರ ಸಿಕ್ಕಾಪಟ್ಟೆ ಸುತ್ತೋಲೆಗಳಿದೆ. ನಾವು ಎಷ್ಟೋ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ವರದಿ ಕೂಡ ಮಾಡಿದ್ದೀವಿ. ಈ ರೀತಿಯಾಗಿ ಎಲ್ಲ ಸುತ್ತೋಲೆ ಇದ್ದರೂ ಕೂಡ ಇವರು ಕಾರ್ಯನಿರ್ವಹಿಸೋದಿಲ್ಲ. ಈ ರೀತಿ ಟಿಕೆಟ್ ತಗೊಳ್ತಾರೆ ಅಂದರೆ ಇದು ಯಾವ ಮಟ್ಟಕ್ಕಿದೆ ಹೇಳಿ ನೋಡೋಣ. ನನ್ನ ಹತ್ರ ದುಡ್ಡು ಇರುತ್ತಪ್ಪ, ಫೋನ್ಪೇ ಮಾಡ್ಬಿಟ್ಟೆ, ಇಲ್ಲಪ್ಪ ಅದನ್ನೇ ನಂಬ್ಕೊಂಡು ಬಸ್ ಹತ್ಬಿಟ್ಟು ಬಂದ್ಬಿಟ್ಟಪ್ಪ, ಯಾವುದೇ ಅಂಗವಿಕಲರು ಇಳಿಸ್ಬಿಡ್ತಾರಲ್ಲ, ಇಳಿಸ್ಬಿಡ್ತಾರೆ. ಇದು ತಡೆಗಟ್ಟಬೇಕು. ನಾನು ಈಗಾಗಲೇ ಒಂದು 5 ಸರಿ ಫೋನ್ ಮಾಡಿದೆ. ನನ್ನ ಹತ್ರ ನಂಬರ್ ಇರುತ್ತೆ, ಡಿಪೋ 1ರಿಂದ ಎಲ್ಲಿ ತನಕ ಡಿಪೋ ಇದೆ ಅದೆಲ್ಲ ನನಗೆ BMTCದು ಇದೆ. ಕಾಲ್ ಮಾಡಿದ್ರೆ ಅವ್ರು ತೆಗಿಲಿಲ್ಲ. ಆಮೇಲೆ ಬಸ್ ಇಳಿದ್ಬಿಟ್ಟು ಇಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರು ತೆಗೆದ್ರು. ಯಾವ ಬಸ್ಸು ಅಂತ ಕೇಳಿದ್ರು, ನಾನು ಹೇಳಿದ್ದೀನಿ ವಾಯ್ಸ್ ರೆಕಾರ್ಡಲ್ಲಿ. ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಕಳಿಸಿದ್ದೀನಿ. ಕೇಂದ್ರ ಕಚೇರಿ ಶಾಂತಿನಗರ್ ಇವ್ರಿಗೂ ನಾನು ಕಳಿಸಿದ್ದೀನಿ. ಡಿಪೋ ಮ್ಯಾನೇಜರ್ ಹತ್ರ ಏನು ಮಾತಾಡಿದ ವಾಯ್ಸ್ ಕೂಡ ಕಳಿಸಿದ್ದೀನಿ. ಈಗ ಅವರು ಟಿಕೆಟ್ ತೊಗೊಳ್ಳಿ ಅಂತ ಹೇಳಿದ್ರು. ನಾನು ಟಿಕೆಟ್ ವಾಪಸ್ ಕೊಡಿ, ನಾನೇ ಕೊಡಬೇಕು, ಕೊಡೋದಿಲ್ಲ. ನಾನು ಬಸ್ಸಲ್ಲಿ ಬಯಸ್ಕೊಂಡು ಟಿಕೆಟ್ ತೊಗೊಂಡ್ಬಿಡೋದಂತೆ. ಕೆಳಗಡೆ ಬಂದ ತಕ್ಷಣ ನಿರ್ವಾಹಕರಿಗೆ ಕೊಟ್ಬಿಟ್ಟು ಕಾಸು ತೊಗೊಂಡ್ಬಿಡ್ಬೇಕು ಅಂತ 12 ರೂಪಾಯಿ ತೊಗೊಂಡ್ಬಿಡ್ಬೇಕು. ಅದನ್ನು ಹೆಂಗೆ ಆಗ್ತದೆ, ಯಾವ ರೀತಿ ಆಗ್ತದೆ? ಇದನ್ನು ನಾನು ಮಾನ್ಯ ಗ್ರಾಹಕರ ಆಯೋಗ ಕಳಿಸ್ತೀನಿ. ಇವ್ರಿಗೆ ತಿಳುವಳಿಕೆ ಬರಬೇಕು. ಈ ವರ್ಷನೇ ಸ್ನೇಹಿತರೆ ಒಂದೇ ಒಂದು ಕೇಸ್ ನಂದು, ಅಪ್ಪ ದೇವರೇ, ನಾನು ಬೆಂಗಳೂರಲ್ಲಿದ್ದರೆ ಒಂದು ತಿಂಗಳಿಗೆ 30 ಕೇಸ್ 40 ಕೇಸ್ ನಾನೇ ಹಿಡಿತೀನಿ. ಅಷ್ಟೊಂದು ನಾನು ಮಾಡ್ತಿದ್ದೀನಿ. ಈಗ ಜಾತ್ರೆಗೆ ಹೋಗೋದ್ರಿಂದ ನಾನು ಕೇಸ್ಗಳು ಹಿಡಿತಾ ಇಲ್ಲ. ಜನಗಳಿಗೆ ವಿಕಲಚೇತನರಿಗೆ ಆಧಾರ್ ಕಾರ್ಡು ವೋಟ್ ID ತೋರಿಸಿ ಪುಕ್ಸಟೆ ಹೋಗ್ತಾ ಇಲ್ಲ. ನಾವು 660 ರೂಪಾಯಿ ಕೊಡ್ತೀವಿ. ನಾವು ಟ್ಯಾಕ್ಸ್ದಾರರು, ಹಕ್ಕುದಾರರು ನಾವು, ಅರ್ಥ ಆಗ್ತಾ? ಈ ರೀತಿಯಾಗಿ ನಾವು ಹಕ್ಕು ಚಲಾಯಿಸ್ತಾ ಇದ್ದೀವಿ. ನಾವು ದುಡ್ಡು ಕೊಟ್ಟು ಓಡಾಡೋರಿಗೆ ನಿರ್ವಾಹಕರು ಕೇಳ್ತಾರೆ, ಹಣ ಕೊಟ್ಟು ಹೋಗ್ತೀವಿ. ಅದರಲ್ಲಿ ಇಷ್ಟು ಲಕ್ಷ ಜನಕ್ಕೆ ಒಂದೇ ಸರಿ ಪಾಸ್ ಕೊಡೋಕ್ಕಾಗಲ್ಲ. ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ 2 ತಿಂಗಳು ಹಳೆ ಪಾಸಲ್ಲಿ ಓಡಾಡಲಿ, ನಿಧಾನ ಮಾಡಿಸ್ಕೊಳ್ಳಿ ಅಂತಲೇ ಇಲಾಖೆ ಮಾಡ್ತದೆ. ಎಲ್ಲನೂ ಸರ್ಕಾರ ಮಾಡಿಕೊಡುತ್ತೆ. ಆದರೆ ನಿರ್ವಾಹಕರು ಮಾತ್ರ ಇವ್ರಿಗೆ ಏನು ಒಂದು ಜ್ಞಾನ ಇರಬೇಕಲ್ವ, ಒಂದು ಜ್ಞಾನ ಇರಬೇಕು, ಅರಿವಿರಬೇಕು. ಈಗ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತದೆ ಅಂದರೆ ಎಲ್ಲ ಕಿವಿಯಲ್ಲಿ ಹಿಂಗೆ ನೆಟ್ಟಿಗೆ ನಿಂತ್ಕೊಂಡ್ಬಿಡುತ್ತೆ. ಆದರೆ ವಿಕಲಚೇತರ ಬಗ್ಗೆ ತಿಳ್ಕೊಳ್ಳಲ್ಲ, ಅರಿವೇ ಇಲ್ಲ ಅಂದರೆ ಮತ್ತೆ ಈ ಇಲಾಖೆ ಹೆಂಗೆ ಮೇಂಟೈನ್ ಮಾಡುತ್ತೆ ಇವ್ರನ್ನೆಲ್ಲ? ಕಾನೂನಿನ ಅರಿವಿಲ್ಲದೆ ಇರುವ ವ್ಯಕ್ತಿಗಳನ್ನ ಇಲಾಖೆ ಹೇಗೆ ಇವ್ರನ್ನ ನಿಭಾಯಿಸ್ಕೊಂಡು ಹೋಗ್ತದೆ ನಾನು ಗೊತ್ತಿಲ್ಲಪ್ಪ. ನಾನು ಎಲ್ಲ ನಿರ್ವಾಹಕರಿಗೆ ಹೇಳ್ತಾ ಇಲ್ಲ, ನನಗೆ ನಿರ್ವಾಹಕರು ತುಂಬ ಆತ್ಮೀಯರು ಇದ್ದಾರೆ. ಕೆಲವು ನಿರ್ವಾಹಕರು ಈ ಥರ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಇದು ವರದಿ ಆಗುತ್ತೆ. ಧನ್ಯವಾದ, ಶುಭ ದಿನ.